ಗುಪ್ತ ಲಕೋಟೆ. ಒಂದು ಗದ್ದಲದ ನಗರದಲ್ಲಿ ಆರೋನ್ ಎಂಬ ಯುವಕ ನಿರ್ಮಾಣ ಕಂಪನಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದನು. ಅವನು ತನ್ನ ಶಾಂತ ಸ್ವಭಾವ, ಸಮಯ ಪಾಲನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾಗಿದ್ದನು. ಅವನ ಬಾಸ್ ಮಿಸ್ಟರ್ ಡಿಸೋಸಾ ಒಪ್ಪಂದಗಳು ಮತ್ತು ಗ್ರಾಹಕರ ಪಾವತಿಗಳನ್ನು ನಿರ್ವಹಿಸಲು ಅವನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು. ಒಂದು ಮಧ್ಯಾಹ್ನ ಆರೋನ್ ಒಬ್ಬ ಪ್ರಮುಖ ಗ್ರಾಹಕರಿಗೆ ಒಪ್ಪಂದದ ಪತ್ರವನ್ನು ತಲುಪಿಸಲು ಹೋದನು. ಅವನು ಅಲ್ಲಿಗೆ ತಲುಪಿದಾಗ ಗ್ರಾಹಕನು ನಗುಮುಖದಿಂದ ಮೆಲ್ಲನೆ ಹೇಳಿದನು, ಆರೋನ್, ಈ ಒಪ್ಪಂದವು ನಮ್ಮ ಕಂಪನಿಗೆ ಸಿಗುವಂತೆ ನೀನು ಮಾಡಿದರೆ ನಿನಗಾಗಿ ಒಂದು ವಿಶೇಷ ಉಡುಗೊರೆ ಇದೆ. ಅವನು ಹಣದಿಂದ ತುಂಬಿದ ಲಕೋಟೆಯನ್ನು ಮೇಜಿನ ಮೇಲೆ ಅವನ ಕಡೆಗೆ ತಳ್ಳಿದನು. ಆರೋನ್ ಒಂದು ಕ್ಷಣ ಸ್ತಬ್ಧನಾದನು. ತನ್ನ ಪಾವತಿಸದ ಬಿಲ್ಗಳು, ತಾಯಿಯ ಔಷಧಿಗಳು ಮತ್ತು ತನಗೆ ಬೇಕಾದ ಎಲ್ಲ ಅಗತ್ಯಗಳ ಬಗ್ಗೆ ಅವನು ಯೋಚಿಸಿದನು. ಆ ಕ್ಷಣದಲ್ಲಿ ಇದು ಸುಲಭವಾದ ಪರಿಹಾರದಂತೆ ಕಂಡಿತು. ಆದರೆ ಆಗ ಚರ್ಚ್ನಲ್ಲಿ ಕೇಳಿದ್ದ ಒಂದು ವಾಕ್ಯ ಅವನಿಗೆ ನೆನಪಾಯಿತು. ಯಥಾರ್ಥವಾಗಿ ನಡೆಯುವವನು ಕರ್ತನಿಗೆ ಭಯಪಡುವವನು, ಕುಟಿಲ ಮಾರ್ಗಿಯು ಆತನನ್ನು ತಿರಸ್ಕರಿಸುವವನು. ದೀರ್ಘವಾಗಿ ಉಸಿರು ಬಿಟ್ಟ ಆರೋನ್ ಆ ಲಕೋಟೆಯನ್ನು ಹಿಂದಕ್ಕೆ ತಳ್ಳಿ ಹೇಳಿದನು, ನಾನು ಇದನ್ನು ತೆಗೆದುಕೊಳ್ಳಲಾರೆ. ದೇವರ ಮುಂದೆ ಸರಿಯಾದದ್ದನ್ನು ಮಾಡಲು ನಾನು ಬಯಸುತ್ತೇನೆ. ಆ ವ್ಯಕ್ತಿ ಅಸಮಾಧಾನಗೊಂಡು, ಇದಕ್ಕಾಗಿ ನೀನು ಪಶ್ಚಾತ್ತಾಪ ಪಡುವೆ ಎಂದು ಪಿಸುಗುಟ್ಟಿದನು. ಮುಂದೇನಾಗುವುದೋ ತಿಳಿಯದೆ ಆರೋನ್ ಅಲ್ಲಿಂದ ಹೊರನಡೆದನು. ಆದರೆ ಅವನ ಒಳಗಡೆ ಒಂದು ರೀತಿಯ ಶಾಂತಿ ಇತ್ತು. ಅದು ದೇವರನ್ನು ಮೆಚ್ಚಿಸುವುದರಿಂದ ಸಿಗುವ ಶಾಂತಿ. ಕೆಲವು ವಾರಗಳ ನಂತರ ಅವನ ಬಾಸ್ ಅವನನ್ನು ಕರೆದರು. ಆರೋನ್ ಎಂದು ಮಿಸ್ಟರ್ ಡಿಸೋಸಾ ಹೇಳಿದರು, ಆ ಗ್ರಾಹಕನು ನಿನಗೆ ಹಣ ನೀಡಲು ಮುಂದಾಗಿದ್ದ ವಿಷಯವನ್ನು ಒಪ್ಪಿಕೊಂಡಿದ್ದಾನೆ. ನೀನು ಪ್ರಾಮಾಣಿಕತೆಯನ್ನು ಆರಿಸಿಕೊಂಡೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನಗೆ ಪ್ರಾಜೆಕ್ಟ್ ಸೂಪರ್ವೈಸರ್ ಆಗಿ ಬಡ್ತಿ ನೀಡಲಾಗುತ್ತಿದೆ. ಆರೋನ್ ಮುಗುಳ್ನಕ್ಕನು. ತನ್ನನ್ನು ಗೌರವಿಸುವವರನ್ನು ದೇವರು ಗೌರವಿಸುತ್ತಾನೆ ಎಂದು ಅವನು ಅರಿತುಕೊಂಡನು. ಪಾಠ: ಪ್ರಾಮಾಣಿಕತೆ ಎಂದರೆ ಕೇವಲ ಸರಿಯಾದ ಕೆಲಸ ಮಾಡುವುದಷ್ಟೇ ಅಲ್ಲದೆ ಅದು ನಾವು ನಿಜವಾಗಿಯೂ ದೇವರಿಗೆ ಭಯಪಡುತ್ತೇವೆ ಮತ್ತು ಗೌರವಿಸುತ್ತೇವೆ ಎಂಬುದನ್ನು ತೋರಿಸುತ್ತದೆ. ಯಾರು ಗಮನಿಸದಿದ್ದರೂ ನಾವು ಸತ್ಯವನ್ನು ಆರಿಸಿಕೊಂಡಾಗ ದೇವರು ಅದನ್ನು ನೋಡುತ್ತಾನೆ ಮತ್ತು ತನ್ನ ಸರಿಯಾದ ಸಮಯದಲ್ಲಿ ನಮಗೆ ಫಲ ನೀಡುತ್ತಾನೆ. ಸರಳ ಮಾರ್ಗಿಯು ಯೆಹೋವನಿಗೆ ಭಯಪಡುವನು, ವಕ್ರ ಮಾರ್ಗಿಯು ಆತನನ್ನು ಅಸಡ್ಡೆ ಮಾಡುವನು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 2ನೇ ವಚನ.